ರಾಜ್ಯ ಬಿಜೆಪಿ ಇತ್ತೀಚಿನ ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ಇದೀಗ ಮತ್ತು ಭಿನ್ನಮತ ವಿಚಾರಗಳಿಗೂ ಸಂಬಂಧಪಟ್ಟಂತೆ ದೊಡ್ಡ ಮೇಜರ್ ಆಪರೇಷನ್ ರಾಜ್ಯ ಬಿಜೆಪಿಯ ಪಾಳೆಯದಲ್ಲೇ ನಡೆಯೋ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆ ಆಗುತ್ತಂತೆ. ಭಿನ್ನಮತ ಬೈ ಇಲೆಕ್ಷನ್ ಸೋಲಿನ ಇಫೆಕ್ಟ್ ಈ ಎಲ್ಲದರ ಹಿನ್ನೆಲೆಯಲ್ಲಿ ಹೊಸ ವರ್ಷಕ್ಕೆ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿ ಪುನರ್ ರಚನೆ ಆದರೆ ಆಶ್ಚರ್ಯ ಇಲ್ಲ. ಈಗಾಗಲೇ ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಪಕ್ಷ ಸಂಘಟನೆಗೆ ಹೊಸ ರೂಪ ಸಿಗೋ ಸಾಧ್ಯತೆ ಇದೆ. ಒಂದಿಷ್ಟು ಜನ ಪದಾಧಿಕಾರಿಗಳನ್ನ ಕೈಬಿಟ್ಟು ಹಿರಿಯರಿಗೆ ಮತ್ತು ಹೊಸಬರಿಗೆ ಅವಕಾಶ ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ. ಆ ಮುಖಾಂತರವಾಗಿ ರೆಬಲ್ ನಾಯಕರ ಬಾಯಿಗೂ ಬೀಗ ಹಾಕುವ ಸಾಧ್ಯತೆ ಇದೆ. ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಒಂದಿಷ್ಟು ಜನ ಪದಾಧಿಕಾರಿಗಳಿಗೆ ಕೋಕ್ ಕೊಡಬಹುದು, ಹೊಸಬರಿಗೆ ಅವಕಾಶ ಕೊಡಬಹುದು, ಮತ್ತೊಂದಿಷ್ಟು ಜನ ಹಿರಿಯರಿಗೂ ಕೂಡ ಅವಕಾಶ ಕೊಡಬಹುದು. ಕಟೀಲ್ ಕಾಲದಿಂದ ಇರುವ ಕಮಿಟಿಯನ್ನು ಈಗ ಮತ್ತೆ ಬದಲಾವಣೆ ಮಾಡುವತ್ತ ಹೈಕಮಾಂಡ್ ಮನಸ್ಸನ್ನು ತೋರಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ವಿಜಯೇಂದ್ರ ಆಪ್ತರಿಗೆ ಹೆಚ್ಚು ಅಧಿಕಾರ ಇದೆ. ಈ ಬಗ್ಗೆ ಆರೋಪದ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಆಪ್ತರು ಅಂತ ಕರೆಸಿಕೊಳ್ಳದೇ ಇರುವ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನು ಕೂಡ ಈ ಮುಂದಿನ ಬದಲಾವಣೆಯಲ್ಲಿ ಮಾಡಬಹುದು. ಜಾತಿ ಪ್ರಾದೇಶಿಕ ಸಮತೋಲನಕ್ಕೆ ಒತ್ತು ಕೊಡಬಹುದು. ಸಮರ್ಥರಿಗೆ ಒಂದಿಷ್ಟು ಹುದ್ದೆಗಳನ್ನು ಕೊಡುವ ಸಂಭವ ಇದೆ. ಮತ್ತು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೂ ಕೂಡ ಸಿದ್ಧತೆಗಳನ್ನು ಮಾಡ್ಕೋಬಹುದು.